ಶ್ರೀ 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 ಸದ್ಗುರು ಭಂಬಂ ಅನ್ವರಾನಂದ ಸ್ವಾಮಿಯವರ ಜೀವನ ಚರಿತ್ರೆ. ಶ್ರೀ 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 ಸದ್ಗುರು ಭಂಬಂ ಅನ್ವರಾನಂದ ಸ್ವಾಮಿಯವರು ಪ್ರತಿ ವರ್ಷ ಆರಾಧನಾ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾ ಅನ್ನದಾನ, ಉಚಿತ ವಿವಾಹ, ಆಧ್ಯಾತ್ಮದ ಬಗ್ಗೆ ಪಾಠ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಶಿಷ್ಯ ಭಕ್ತಾದಿಗಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಿದ್ದರು. ಶ್ರೀಗಳು ಪ್ರತಿ ವರ್ಷ ಯೋಗ ಸಾಧನೆಗೋಸ್ಕರ ಉಪವಾಸ ದೀಕ್ಷೆಯನ್ನು ಮಾಡುತ್ತಾ ಶಿಷ್ಯ ಭಕ್ತಾದಿಗಳಿಗೂ ಸಹ ಉಪವಾಸ ದೀಕ್ಷೆಯನ್ನು ಮಾಡಿಸುತ್ತಿದ್ದರು. ಶ್ರೀ ಸ್ವಾಮಿಗಳ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ನಿರ್ವಹಣೆಗೆ ಪ್ರಥಮವಾಗಿ ತಮ್ಮಿಂದಲೇ ವಂತಿಗೆಯನ್ನು ನೀಡುತ್ತಿದ್ದರು. ಶ್ರೀ ಬಾಬಾ ಅನ್ವರಾನಂದ ಸ್ವಾಮಿಗಳು ಸರ್ವಧರ್ಮಾಶ್ರಮದ ಪೀಠಾಧಿಪತಿಯಾಗಿ ಗುರುವಾಗಿ ಅಪರಿಗ್ರಹ ವ್ರತವನ್ನು ಪಾಲಿಸುತ್ತಾ ನಿಯಮಗಳನ್ನು ಆಚರಿಸುತ್ತಾ ಶಿಷ್ಯ ಭಕ್ತಾದಿಗಳಿಗೆ ಆಧ್ಯಾತ್ಮಿಕತೆ ಬೋಧಿಸುತ್ತಾ ಅವರುಗಳ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಗಳನ್ನು ಸೂಚಿಸುತ್ತಾ ಆಶೀರ್ವದಿಸುತ್ತಾ ಆಶ್ರಮದ ಸರ್ವತೋಮುಖ ಅಭಿವೃದ್ಧಿಗೆ ಒಬ್ಬ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಮತ್ತೊಂದು ಕಡೆ ತನ್ನ ಉದ್ಯೋಗ ಧರ್ಮವನ್ನು ನಿರ್ವಹಿಸುತ್ತಾ ಬಹಳ ಕಷ್ಟಕರವಾಗಿ ಜೀವನವನ್ನು ಸಾಗಿಸುತ್ತಿದ್ದರು. ಕಾಲೇಜಿನಲ್ಲಿ ಒಬ್ಬ ಪ್ರಾಂಶುಪಾಲರಾಗಿ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಾಠ ಬೋಧನೆ ಮಾಡುತ್ತಾ ಭಾರತೀಯ ಸಂಸ್ಕೃತಿಯ ವಿಷಯದಲ್ಲಿ ವಿದ್ಯಾರ್ಥಿಗಳ ಬಳಿ ಬಹಳಷ್ಟು ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುತ್ತಿದ್ದರು. ಅಲ್ಲದೆ ಕಾಲೇಜಿನ ಹಿಂದೂ ವಿದ್ಯಾರ್ಥಿನಿಯರು ತಪ್ಪದೆ ಹಣೆಗೆ ಕುಂಕುಮವಿಟ್ಟುಕೊಂಡು ಕಾಲೇಜಿಗೆ ಬರಬೇಕೆಂದು ಹೇಳುತ್ತಿದ್ದರು. ಸ್ವಾಮಿಗಳು 5 ನಿಮಿಷ ತಡವಾಗಿ ಕಾಲೇಜಿಗೆ ಬಂದರೂ ರಜಾ ಚೀಟಿ ನೀಡಿ ಪಾಠವನ್ನು ಮಾಡುತ್ತಿದ್ದರು. ಇದರಿಂದ ಕಾಲೇಜಿನ ನಿಯಮಗಳಿಗೆ ಭಂಗ ಬರದಂತೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಬೋಧನೆ ಮಾಡುತ್ತಿದ್ದರು. ಶ್ರೀಗಳು ಬೋಧಿಸುವ ಮನೋಶಾಸ್ತ್ರದ